ಮಳೆಗಾಲ ಶುರುವಾದರೆ ಸಾಕು ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಜ್ವರ ಹಾಗೆ ಕೆಮ್ಮು ನೆಗಡಿ ಇದೆಲ್ಲಾನು ಶುರುವಾಗತ್ತೆ. ಒಂದೇ ಸಲ ಕೆಮ್ಮು ನೆಗಡಿ ಬಂದರೆ ಅದು ತಿಂಗಳಗಟ್ಟಲೆ ಹೋಗಲ್ಲ. ಒಂದೊಂದ್ಸಲ ಹುಷಾರಿಲ್ಲ ಅಂತಾದ್ಮೇಲೆ ನಾವು ಮೆಡಿಸಿನ್ ತಗೊಳ್ಳೋದಕ್ಕಿಂತ ಪ್ರಿಕಾಷನ್ ಆಗಿ ಈ ಥರ ಇಮ್ಯುನಿಟಿ ಬೂಸ್ಟ್ ಮಾಡೋ ಅಂತ ಒಂದು ಡ್ರಿಂಕನ್ನು ಮಾಡ್ಕೊಂಡು ಕುಡಿಬಹುದು. ಈ ಕಷಾಯನ ಮಾಡೋದಕ್ಕೆ ಮೊದಲಿಗೆ 2 ಕಪ್ ನೀರನ್ನ ಸ್ವಲ್ಪ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. 2 ಸ್ಪೂನು ಬೆಲ್ಲನ ಹಾಕೊಳ್ಳೋಣ. ಇದು ಸ್ವಲ್ಪ ಕಹಿ ಕಹಿ ಅನ್ಸ್ಬೋದು, ಅದಕ್ಕೋಸ್ಕರ ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ ಈಸಿಯಾಗಿ ಕುಡಿಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಆಗಿದ್ರೆ ಅದನ್ನ ಕುಡಿತಾರೆ. ಈಗ 1 ಟೀ ಸ್ಪೂನ್ ಅಷ್ಟು ಅಜ್ವೈನ್ನ ಹಾಕಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳೋಣ. 1 ಬೇ ಲೀಫು ಅಂದರೆ ಪಲಾವಿ ಎಲೆನ ಹಾಕೊಳ್ಳೋಣ. ನಂತರ ಚಕ್ಕೆ ಲವಂಗ ಹಾಗೆ ಮೆಣಸನ್ನ ಹಾಕೋತಾ ಇದ್ದೀನಿ. ಪ್ರತಿಯೊಂದು ಸ್ಪೈಸಸ್ ಅಲ್ಲೂ ಅದರದೇ ಆದ ಔಷಧಿ ಗುಣಗಳಿರುತ್ತೆ. ಈಗ 1/4 ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟನ್ನ ಹಾಕೋತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಸಾಲ್ಟೇ ಹಾಕೋಬಹುದು. ಈಗ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಅಂಥ ಹಸಿ ಶುಂಠಿನ ಹಾಕ್ಕೊಳ್ಳೋಣ. 1 ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಶುಂಠಿ ತೊಗೊಂಡ್ರೆ ಸಾಕಾಗತ್ತೆ. ಈಗ ತುಳಸಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ತುಳಸಿ ಸೊಪ್ಪು ಮೊದಲಿಂದಾನು ಹಳ್ಳಿಗಳಲ್ಲಿರ್ಬೋದು ಅಥವಾ ನಮ್ಮ ಹಿರಿಯರು ಕೆಮ್ಮು ಬಂದರೆ ತುಳಸಿ ಸೊಪ್ಪನ್ನು ತಿನ್ನಿಸ್ತಾ ಇದ್ರು. ಈ ಎಲ್ಲ ಸ್ಪೈಸಸ್ಸು ನಾವು ದಿನನಿತ್ಯ ಅಡಿಗೆಗೆ ಯೂಸ್ ಮಾಡೋ ಅಂಥ ಸ್ಪೈಸಸ್ಸೇನೆ. ಎಲ್ಲರ ಮನೆಯಲ್ಲೂ ಇದು ಸಿಗುತ್ತೆ, ಇದ್ದೇ ಇರುತ್ತೆ. ಈಗ ಎಲ್ಲ ಸ್ಪೈಸಸ್ದು ಅದು ಫ್ಲೇವರ್ ಬಿಟ್ಕೊಳ್ಳೋ ತನಕ ಇದನ್ನು ಒಂದು 5 ರಿಂದ 6 ನಿಮಿಷ ಕುದಿಸ್ಬೇಕು. ಈ ಡ್ರಿಂಕನ್ನು ಬರೀ ಮಳೆಗಾಲದಲ್ಲಷ್ಟೇ ಅಲ್ಲ, ನಿಮ್ಮ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರೆ ಇದನ್ನು ನಾರ್ಮಲ್ ಡೇಸಲ್ಲೂ ಕೂಡ ಡೈಲಿ ಬೆಳಗ್ಗೆ 1 ಕಪ್ಪು ಇದನ್ನು ಕುಡಿಬಹುದು. ಈಗ ಈ ಕಷಾಯ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಕಷಾಯನ ಟ್ರೈ ಮಾಡಬಹುದು. ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.